84% ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ ರೆಡಿ ಆಗಿ ಏನಕ್ಕಂತೀರಾ ಕೇಳಿ. ಇವಾಗ ನಿಮ್ಮ ಹತ್ರ ಯಾವುದೇ ಅನ್ಎಕ್ಸ್ಪ್ಲೇನ್ ಕ್ಯಾಶ್ ವಿಡ್ರಾಲ್ ಮಾಡಿದ್ರೆ ಮೋರ್ ದೆನ್ 10 lakhs ಪರ್ ಇಯರ್ ನೀವು 84% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅನ್ಎಕ್ಸ್ಪ್ಲೇನ್ ಕ್ಯಾಶ್ ಹೆಂಗೆ ಗೌರ್ಮೆಂಟ್ ಗೊತ್ತಾಗುತ್ತಂತ ನಿಮ್ಮ ಬ್ಯಾಂಕ್ ಡೈರೆಕ್ಟ್ ಆ ನೋಟಿಫಿಕೇಶನ್ ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ಅವಾಗ ನೀವು 84% ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ ನೀವು ಅಕಸ್ಮಾತ್ 20 lakhs ಅನ್ಎಕ್ಸ್ಪ್ಲೇನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ರೆ ಅದರಲ್ಲಿ ನಿಮ್ಗೆ TDS ಎನ್ಕ್ವೈರಿ ಆಗ್ಬೋದು. ರೀ ಇದೊಂದೇ ಅಲ್ರಿ, ಎಲ್ಲರಿಗಿಂತ ಮಜಾ ಮತ್ ಕೇಳಿ. ನೀವು 20,000 ಬರೀ 20,000 ನಿಮ್ ಫ್ರೆಂಡ್ಸ್ ಕೊಟ್ರೆ ಹೋಗ್ಲಿ ಯಾವ್ದೋ ಒಂದು ಸರ್ವಿಸ್ ತಗೊಂಡ್ರಿ, ಆಮೇಲೆ ಮನೆ ಪರ್ಚೇಸ್ ಮಾಡುವಾಗ ಏನಾದ್ರೂ 20,000 ಕ್ಯಾಶ್ ಕೊಟ್ರೆ 100% ಪೆನಾಲ್ಟಿ ಬೀಳುತ್ತೆ. ನನಗೆ ಯಾಕೋ ಕೆಟ್ಟೋಗ್ಬಿಟ್ಟೈತೆ. ಇಂಡಿಯಾ ಬಿಟ್ಬಿಟ್ಟು ದುಬೈಯಲ್ಲಿ ಹೋಗ್ಬಿಟ್ಟು 100% ಟ್ಯಾಕ್ಸ್ ಫ್ರೀ ಆರಾಮಾಗಿ ಅಲ್ಲೇ ದುಡ್ಕೊಂಡಿರೋಣ ಅನ್ಬಿಟ್ಟಿದೀನಿ. ರೀ ದುಡಿಯೋದು ಒಂಚೂರು ಅದ್ರಲ್ಲಿ ಎಲ್ಲ ಟ್ಯಾಕ್ಸ್ ಕೊಟ್ಬಿಟ್ರೆ ಏನ್ರಿ ನಾವು ಮಾಡೋದು ಮಿಡಲ್ ಕ್ಲಾಸ್ ಅವರು ಬದ್ನೇಕಾಯ. ನಿಮ್ಗೇನ್ ಅನ್ಸುತ್ತೆ ಹೊಸ ರೂಲ್ಸ್? ಕಾಮೆಂಟ್ ಅಲ್ಲಿ ತಿಳಿಸಿ ನನಗೆ. ಥ್ಯಾಂಕ್ ಯು. 84% ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ ರೆಡಿ ಆಗಿ ಏನಕ್ಕಂತೀರಾ ಕೇಳಿ. ಇವಾಗ ನಿಮ್ಮ ಹತ್ರ ಯಾವುದೇ ಅನ್ಎಕ್ಸ್ಪ್ಲೇನ್ ಕ್ಯಾಶ್ ವಿಡ್ರಾಲ್ ಮಾಡಿದ್ರೆ ಮೋರ್ ದೆನ್ 10 lakhs ಪರ್ ಇಯರ್ ನೀವು 84% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅನ್ಎಕ್ಸ್ಪ್ಲೇನ್ ಕ್ಯಾಶ್ ಹೆಂಗೆ ಗೌರ್ಮೆಂಟ್ ಗೊತ್ತಾಗುತ್ತಂತ ನಿಮ್ಮ ಬ್ಯಾಂಕ್ ಡೈರೆಕ್ಟ್ ಆ ನೋಟಿಫಿಕೇಶನ್ ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ಅವಾಗ ನೀವು 84% ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ ನೀವು ಅಕಸ್ಮಾತ್ 20 lakhs ಅನ್ಎಕ್ಸ್ಪ್ಲೇನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ರೆ ಅದರಲ್ಲಿ ನಿಮ್ಗೆ TDS ಎನ್ಕ್ವೈರಿ ಆಗ್ಬೋದು. ರೀ ಇದೊಂದೇ ಅಲ್ರಿ, ಎಲ್ಲರಿಗಿಂತ ಮಜಾ ಮತ್ ಕೇಳಿ. ನೀವು 20,000 ಬರೀ 20,000 ನಿಮ್ ಫ್ರೆಂಡ್ಸ್ ಕೊಟ್ರೆ ಹೋಗ್ಲಿ ಯಾವ್ದೋ ಒಂದು ಸರ್ವಿಸ್ ತಗೊಂಡ್ರಿ, ಆಮೇಲೆ ಮನೆ ಪರ್ಚೇಸ್ ಮಾಡುವಾಗ ಏನಾದ್ರೂ 20,000 ಕ್ಯಾಶ್ ಕೊಟ್ರೆ 100% ಪೆನಾಲ್ಟಿ ಬೀಳುತ್ತೆ. ನನಗೆ ಯಾಕೋ ಕೆಟ್ಟೋಗ್ಬಿಟ್ಟೈತೆ. ಇಂಡಿಯಾ ಬಿಟ್ಬಿಟ್ಟು ದುಬೈಯಲ್ಲಿ ಹೋಗ್ಬಿಟ್ಟು 100% ಟ್ಯಾಕ್ಸ್ ಫ್ರೀ ಆರಾಮಾಗಿ ಅಲ್ಲೇ ದುಡ್ಕೊಂಡಿರೋಣ ಅನ್ಬಿಟ್ಟಿದೀನಿ. ರೀ ದುಡಿಯೋದು ಒಂಚೂರು ಅದ್ರಲ್ಲಿ ಎಲ್ಲ ಟ್ಯಾಕ್ಸ್ ಕೊಟ್ಬಿಟ್ರೆ ಏನ್ರಿ ನಾವು ಮಾಡೋದು ಮಿಡಲ್ ಕ್ಲಾಸ್ ಅವರು ಬದ್ನೇಕಾಯ. ನಿಮ್ಗೇನ್ ಅನ್ಸುತ್ತೆ ಹೊಸ ರೂಲ್ಸ್? ಕಾಮೆಂಟ್ ಅಲ್ಲಿ ತಿಳಿಸಿ ನನಗೆ. ಥ್ಯಾಂಕ್ ಯು.